ಶಾಸ್ತ್ರಿಗಳೇ, ಕರ್ಕಾಟಕವರೆಗೆ ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರಿ. ಇನ್ನುಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಸಿಂಹರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದಲ್ಲಿ ಗಮನಿಸೋಣ. ವಾರದ ಆದಿಯಲ್ಲಿ ಕೃಷಿ ಜಲಕ್ಷೇತ್ರಗಳಲ್ಲಿ ಲಾಭ, ಪ್ರಯಾಣ, ಗೃಹ ಸೌಖ್ಯ ತುಂಬ ಚೆನ್ನಾಗಿದೆ. ಮತ್ತು ವೃತ್ತಿಯಲ್ಲಿ ಕೌಶಲ್ಯ ಪ್ರದರ್ಶನ, ಸ್ತ್ರೀಯರಿಗೆ ಅಧಿಕಾರದ ಬಲ ತುಂಬ ಚೆನ್ನಾಗಿದೆ. ಈ ವಾರದ ಆದಿ ಸಿಂಹರಾಶಿಯವರಿಗೆ ಹೇಗಿದೆಯಪ್ಪ ಅಂದರೆ ಚಂದ್ರ ಚತುರ್ಥದಲ್ಲಿ ಸಂಚರಿಸಿದ್ರೆ ಅದನ್ನು ದಿಗ್ಬಲ ಅಂತ ಕರೀತಾರೆ. ಚಂದ್ರನಿಗೆ ದಿಗ್ಬಲ ಮತ್ತು ಪಕ್ಷದ ಬಲ ಎರಡೂ ಇದೆ. ಈ ಕಾರಣದಿಂದಾಗಿ ಕೃಷಿಕರಿಗೆ ತುಂಬ ಚೆನ್ನಾಗಿರುತ್ತೆ. ಪ್ರಯಾಣದಲ್ಲಿ ಸೌಖ್ಯ, ಸಮಾಧಾನ, ಯಾವುದು ವೆಯ್ಟ್ ಮಾಡಲಿಲ್ಲಪ್ಪ, ಯಾವುದು ಕಿರಿಕಿರಿ ಇರಲಿಲ್ಲಪ್ಪ, ಸಮಾಧಾನವಾಗಿ ಓದೆ, ಸಮಾಧಾನವಾಗಿ ಬಂದೆ. ಮಕ್ಕಳು ಅಥವಾ ಇನ್ನೇನೋ ಪ್ರಯಾಣದಲ್ಲಿದ್ದರೆ ತಂದೆ ತಾಯಿಗಳಿಗೆ ತಳಮಳ ಆಗ್ತಾ ಇರುತ್ತೆ, ಸುಖವಾಗಿ ಹೋದ್ರಾ ಇಲ್ವಾ ಅಂತ. ಇಲ್ಲ, ಸುಖ ಪ್ರಯಾಣ ಇದೆ. ಈ ವಾರದಲ್ಲಿ ಪ್ರಯಾಣ ಮಾಡಬಹುದು. ನೀವು ಕೂಡ ಪ್ರಯಾಣ ಮಾಡಿಬಿಡಬಹುದು. ಮತ್ತು ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಬಲ ಚೆನ್ನಾಗಿದೆ. ಈ ವಾರದಲ್ಲಿ ನೀವು ಏನು ಕೆಲಸ ಮಾಡಿದ್ರೂ ಅದಕ್ಕೊಂದು ಬಲ ಇದೆ. ಹೀಗಾಗಿ ಆ ಕೆಲಸ ಹೊಸ ಪ್ರಯತ್ನಗಳನ್ನು ಮಾಡಬಹುದು. ಮತ್ತು ಸ್ನೇಹಿತರ ಜೊತೆಗೆ ಮತ್ತು ತಾಯಿ ಬಂಧುಗಳ ಜೊತೆಗೆ ತುಂಬ ಅತ್ಯಂತ ಪ್ರೀತಿಯ ಒಡನಾಟ, ಆತ್ಮೀಯತೆ, ಸಾಮರಸ್ಯ ಇದು ತುಂಬ ಚೆನ್ನಾಗಿರುತ್ತೆ. ಅವರಷ್ಟು ಒಳ್ಳೆಯ ವ್ಯಕ್ತಿ ಇಲ್ಲ, ನಿಮ್ಮಷ್ಟು ಒಳ್ಳೆಯ ವ್ಯಕ್ತಿ ಇಲ್ಲ, ಹಾಗಿಬ್ಬರಿಗೂ ಪರಸ್ಪರ ಅನ್ನಿಸ್ತಾ ಇರುತ್ತೆ. ಆ ರೀತಿಯ ಒಂದು ಶುಭ ಫಲ ಈ ಒಂದು ವಾರದ ಆದಿಯಲ್ಲಿ ಸಿಂಹರಾಶಿಯಲ್ಲಿ ಕಾಣ್ತೀರ. ವೃತ್ತಿಯಲ್ಲೂ ಅಷ್ಟೇ, ಕರ್ಮಾಧಿಪತಿ ತುಂಬ ಚೆನ್ನಾಗಿರೋದ್ರಿಂದ ಕಾರ್ಯಸಿದ್ಧಿಯಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಅಲಂಕಾರ ಕ್ಷೇತ್ರಗಳು, ಯಾವುದನ್ನು ನಾವು ಡಿಸೈನಿಂಗ್ ಅಂತ ಕರಿತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಫ್ಯಾಷನ್ ಡಿಸೈನಿಂಗು, ಜ್ಯುವೆಲರಿ ಡಿಸೈನಿಂಗು ಇತ್ಯಾದಿ ಇಂಥ ಕ್ಷೇತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ. ಇಂಟೀರಿಯರು ಮತ್ತು ವಾಹನಕ್ಕೆ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಅಲಂಕಾರವೋ ಮತ್ತೊಂದೋ ಇವುಗಳು, ವಾಹನ ಸೌಖ್ಯವೂ ತುಂಬ ಚೆನ್ನಾಗಿದೆ. ಹೀಗಾಗಿ ಈ ವಾರದಲ್ಲಿ ಸುಖ ಸಮೃದ್ಧಿಯ ವಾರವಾಗಿದೆ ನಿಮ್ಮ ಪಾಲಿಗೆ. ಹಾಗಂತ ಏನು ನೀವು ಬೀಗಬೇಕಾಗಿಲ್ಲ. ಜನ್ಮದಲ್ಲಿ ಕೇತು, ಸಪ್ತಮದಲ್ಲಿ ರಾಹು ಇದ್ದರೆ ಸಂಗಾತಿಯಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯ ಇದ್ದೇ ಇದೆ. ಎಲ್ಲ ಸರಿಯಪ್ಪ, ಅದೊಂದು ಇದೆಯಲ್ಲ ಅಂತ ಏನು ಮಾಡೋದು, ಸಮಾಧಾನವಾಗಿರಬೇಕಾಗತ್ತೆ. ಇನ್ನು ವಾರದ ಅಂತ್ಯ ನೋಡೋಣ. ಸಿಂಹರಾಶಿಯವರಿಗೆ ವಾರದ ಅಂತ್ಯದಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಮನಸ್ತಾಪಗಳಿದ್ದೇ ಇದೆ. ಸಾಲ, ಆರೋಗ್ಯ ಈ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹುಷಾರಾಗಿರಿ. ಮುಖ್ಯವಾಗಿ ಚಂದ್ರ ಷಷ್ಠದಲ್ಲಿ ಸಂಚರಿಸಿದರೆ ವ್ಯಯಾಧಿಪತಿ 6ನೇ ಮನೆಯಲ್ಲಿ ಇದ್ದಾಗ ರೋಗ ಭಯವೂ ಇರುತ್ತೆ. ಹೀಗಾಗಿ ಆರೋಗ್ಯ ವ್ಯತ್ಯಾಸ ಆಗಬಹುದು, ಸಾಲ ಭಯ ಬರಬಹುದು. ಮತ್ತು ದ್ವೇಷ, ಬಂಧುಗಳಲ್ಲಿ ಒಂದು ರೀತಿಯ ಏನೋ ಒಂದು ವೈರ ಉಂಟಾಗುವ ಸಾಧ್ಯತೆ ಸೂಚಿಸುತ್ತೆ. ಸಣ್ಣ ಪುಟ್ಟ ಕಾರಣಗಳಿಗೆ ಸಹಿಸಿಕೊಳ್ಳೋಕ್ಕಾಗದೇ ಇರತಕ್ಕಂಥ ಒಂದು ಮನಸ್ತಾಪ, ದ್ವೇಷ ಬಂದುಬಿಡುತ್ತೆ. ಅದನ್ನು ಸೂಚಿಸ್ತಾ ಇದೆ. ಗಮನ ಇರಲಿ. ಯಾವುದೂ ಅಷ್ಟೇ ಅಲ್ವಾ, ಅತಿಯಾದಲ್ಲಿ ಅಮೃತವೂ ವಿಷ ಅಂತ. ಹೀಗಾಗಿ ಆ ಪ್ರಾರಂಭದಲ್ಲಾದಂತಹ ಕ್ಲೋಸ್ನೆಸ್ಸು, ಅಟ್ಯಾಚ್ಮೆಂಟು ಅದು ಇನ್ನೊಂದು ತುಂಬ ಜಾಸ್ತಿ ಆದರೆ ಕುತ್ತಿಗೆ ಉರುಳೆ ಆಗುತ್ತಲ್ವ, ಹಾಗೆ ಒಂದು ಹಿತವಾಗಿದ್ದರೆ ಸರಿ, ಕಂಠ ಬಿರಿಬಾರ್ದು. ಆ ರೀತಿಯಲ್ಲಿ ಎಚ್ಚರಿಕೆಯನ್ನು ನೀವೇ ಅದನ್ನು ಗಮನಿಸ್ಕೋಬೇಕಾಗತ್ತೆ. ಉದಾಗಿ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇಲ್ಲ. ಲಾಭದಲ್ಲಿ ಗುರು ಇರ್ತಕ್ಕಂಥದ್ದು ಕೂಡ ತುಂಬ ಒಳ್ಳೆಯದೇ. ಗುರುವಿನ ದೃಷ್ಟಿ ಚಂದ್ರನಿಗೆ ಬೀಳುತ್ತೆ. ಹೀಗಾಗಿ ಸಾಗುತ್ತೆ, ಯೋಚನೆ ಮಾಡಬೇಡಿ, ಹೆಚ್ಚಿನ ತೊಡಕಿನಿಲ್ಲ. ದಾಂಪತ್ಯದ ಮನಸ್ತಾಪಗಳ ಅವುಗಳ ತೊಡಕು ನಿವಾರಣೆ ಮಾಡ್ಕೋಬೇಕು. ಪಾರ್ವತಿ ಪರಮೇಶ್ವರ ಸ್ತುತಿ ಮಾಡಿ, ಪ್ರಾರ್ಥನೆ ಮಾಡಿ, ಮತ್ತು ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ. ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ. ಅದು ತುಂಬ ಸಹಾಯವಾಗುತ್ತೆ. ಈ ಚಂದ್ರನಿಂದ ಏರ್ಪಾಡಾಗುವ ಅದು ದ್ವೇಷ, ವೈಷಮ್ಯ ಅನ್ನಲ್ಲ, ಅದು ನಿವಾರಣೆ ಮಾಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.